ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಮಕ್ಕಳೆಲ್ಲ ಶಟಲ್ ಕಾಕ್ ಆಟ ಆಡ್ತಾಯಿದ್ರು ಮನೆ ಮುಂದೆನೇ. ಸ್ವಲ್ಪ ಹಂಗೆ ನಾನು ಆಟ ಆಡೋಣ ಅಂತ ಹೇಳ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದೆ. ಇನ್ನು ರಾತ್ರಿ ಊಟಕ್ಕೆ ಅಂತೇಳಿ ಚಪಾತಿ ಮತ್ತು ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಒಂದು ಕಡಾಯಿಗೆ ಸ್ವಲ್ಪ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ 2-3 ಕಾಳಷ್ಟು ಮೆಂತ್ಯ, ಹಾಗೆ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ, ಇನ್ನು 1-1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು 2 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹುಳಿ ಟೊಮ್ಯಾಟೊ, ಇದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಫ್ಟಾಗಿ ಬೇಯುತ್ತೆ. ಹಂಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೊದಲೇ ಏನು ಬೇಯಿಸಿರಲಿಲ್ಲ, ಡೈರೆಕ್ಟ್ ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೇ ಚೆನ್ನಾಗಿ ಬೇಯುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ ಎಲ್ಲನೂ ಒಟ್ಟಿಗೆ ಹಾಕಿ ಬೇಯೋಕ್ಕಿಟ್ರೆ ರೆಡಿ ಆಗಿಬಿಡುತ್ತೆ. ಇನ್ನು ಇದಕ್ಕೆ ನೀರಂತೂ ಸ್ವಲ್ಪನೂ ಹಾಕ್ಕೊಳ್ಳೋ ಆ ಥರ ಏನಿಲ್ಲ. ಸ್ವಲ್ಪ ಅಡಿ ಹಿಡಿಯುತ್ತೆ ಅನ್ನೋದು ಗೊತ್ತಾಗುತ್ತಲ್ವ ನಿಮಗೆ, ಅಡಿ ತಳ ಹಿಡಿತಿದೆಯಾ ಏನು ಅಂತ. ಕೈಯಲ್ಲೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಪಲ್ಯ ರೆಡಿ ಆಗಿಬಿಡುತ್ತೆ. ಪಲ್ಯ ಕೂಡ ರೆಡಿ ಆಯಿತು. ಇನ್ನು ಇದ್ರ ಜೊತೆಗೆ ವೈಟ್ ರೈಸು, ಹಾಗೆ ಚಪಾತಿ, ರೋಟಿ ಯಾವ ಥರ ಬೇಕಾದರೂ ತೊಗೋಬೋದು. ಇನ್ನು ನಾನಿವತ್ತು ಚಪಾತಿ ಮಾಡ್ಕೊಂಡಿದ್ದೆ. ಇನ್ನು ಪಾಪು ಕೂಡ ಒಂದು ಚಪಾತಿ ಇಟ್ಕೊಂಡು ಇದನ್ನು ನಾನೇ ಮಾಡಿದ್ದು ಅಂತ ತೋರಿಸ್ತಿದ್ದ. ಇನ್ನು ನನ್ನ ಮಗನಿಗೆ ಮಳೆ ಗಾಳಿ ಏನೇ ಇರಲಿ, ಚಳಿ ಇರಲಿ, ಮೊಸರಂತೂ ಬೇಕೇ ಬೇಕು. ಈ ಥರ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ.